ಹಲೋ ಎವ್ರಿವನ್. 57ನೇ ಪ್ರಶ್ನೆಯನ್ನು ನೋಡೋಣ. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಸೊ ಇಲ್ಲಿ ಸಂಗಮ ದೂರವನ್ನ ಕೊಟ್ಟಿದ್ದಾರೆ, ಎಫ್ ಬೆಲೆಯನ್ನ. ಹಾಗೆ ಪ್ರತಿಬಿಂಬದ ದೂರವನ್ನು ಕೊಟ್ಟಿದ್ದಾರೆ, ಅಂದ್ರೆ ವಿ ಬೆಲೆಯನ್ನ ಕೊಟ್ಟಿದ್ದಾರೆ. ಪ್ರತಿಬಿಂಬದ ದೂರ ವಿ ಇಂದ ತೋರಿಸೋದಕ್ಕೆ ವಿ ಬೆಲೆಯನ್ನ ಕೊಟ್ಟಿದ್ದಾರೆ. ಸೊ ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂದ್ರೆ ಯು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಮಸೂರ ಆಗಿರೋದ್ರಿಂದ ಬಳಸುವಂತಹ ಸೂತ್ರ 1/f ಸಮ 1/v ಮೈನಸ್ 1/u ಅಂತ ಆಗತ್ತೆ. ಸೊ ಇಲ್ಲಿ ಬೆಲೆಗಳನ್ನ ಆದೇಶಿಸಿ, ಇಲ್ಲಿ ನಮ್ಗೆ ಯು ಬೆಲೆ ಬೇಕಿರೋದ್ರಿಂದ ನಾವು 1/uಗೆ ಈ ಸೂತ್ರವನ್ನ ಬರ್ಕೊಂಡ್ರೆ 1/v ಮೈನಸ್ 1/f ಅಂತ ಆಗತ್ತೆ. ಸೂತ್ರ ಈ ರೀತಿಯಾಗಿ ಬದಲಾಗತ್ತೆ. ಈಗ ಈ ಬೆಲೆಗಳನ್ನ ಆದೇಶಿಸಿದ್ರೆ ಇಲ್ಲಿ ಎಲ್ಲವೂ ಮೈನಸ್ ಅಕ್ಷದ ಕಡೆಗೆ, ಎಕ್ಸ್ ಅಕ್ಷದ ಕಡೆಗೆ ಇರೋದ್ರಿಂದ ಮೈನಸ್ ಬೆಲೆಯನ್ನ ತಗೊಂಡು 1/-10 ಮೈನಸ್ 1/-15 ಅಂತ ಬರ್ಕೊಳ್ಬಹುದು. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ ಇದು 1/10 ಮೈನಸ್ ಪ್ಲಸ್ 1/15 ಅಂತ ಆಗತ್ತೆ. ಈಗ ಇವುಗಳ ಲಸಅವನ್ನ ತಗೊಂಡಾಗ 30 ಲಸಅ ಬಂದಿರತ್ತೆ. ಲಸಅವನ್ನ ಅಂಶ ಮತ್ತೆ ಛೇದಕ್ಕೆ ಗುಣಾಕಾರ ಮಾಡಿದಾಗ 10 ಮೂರ್ಲೆ 30, ಸೊ -3 ಇನ್ನು 15 ಎರಡ್ಲೆ 30 ಆಗಿರೋದಕ್ಕೆ +2 ಸಿಗತ್ತೆ. -3 +2 ಅಂದ್ರೆ -1 ಉಳ್ಕೊಳತ್ತೆ. ಹಾಗಾಗಿ 1/u ಬೆಲೆ -1/30 ಅಂತ ಆಗತ್ತೆ. ಎರಡನ್ನು ನಾವು ಉಲ್ಟಾ ಮಾಡಿದ್ರೆ, ವ್ಯುತ್ಕ್ರಮ ತಗೊಂಡ್ರೆ ಯು ಬೆಲೆ -30 ಸೆಂಟಿಮೀಟರ್ ಅಂತ ಸಿಗತ್ತೆ. ಸೊ ವಸ್ತುಗಳನ್ನ ನಿಮ್ನ ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾಗ 10 ಸೆಂಟಿಮೀಟರ್ ದೂರದಲ್ಲಿ ಪ್ರತಿಬಿಂಬವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ.